ಗೆಲ್ಲಬೇಕಪ್ಪ ಅನ್ನೋದು ಸಿದ್ದರಾಮಯ್ಯರಿಗಾಯ್ತು, ಇನ್ನುಳಿದವ್ರಿಗಾಯ್ತು, ಡಿ ಕೆ ಶಿವರಿಗಾಯ್ತು, ಗೆಲ್ಲಬೇಕಿದು ಶತಾಯಗತಿಯಾಗಿರಪ್ಪ ನಮ್ಮ ಕ್ಷೇತ್ರ ಇದು ಅನ್ನೋಂಥದ್ದು ಅದ. ಆದರೆ ಮತದಾರರಿಗೆ ಇದರ ಬದಲಾಗಿ ಒಂದು ರೀತಿ ಏನಪ್ಪ ಅಂದ್ರೆ ಜುಗುಪ್ಸೆ ಆದಂಗೆ ಆಗಿದೆ. ಇದನ್ನು ಸದುಪಯೋಗ ಮಾಡಿಕೊಳ್ಳೋ ದಿಶೆಯಲ್ಲೇ ವಿಜಯೇಂದ್ರ ಅವರು ಅಲ್ಲೇ ಜನರಿಗೆ ಭೇಟಿಯಾಗುವಂಥ ಇನ್ನುಳಿದ ಪ್ರಯತ್ನ ಮಾಡ್ತಾಯಿದ್ದಾರೆ ದಾವಣಗೆರೆಯಲ್ಲೇ. ಬಟ್ ಒಂದು ಏನು ನಡೆದದಪ್ಪ ಘಟನೆ ಅಂತಂದ್ರೆ, ಈಗ ನಮ್ಮ ಯತ್ನಾಳ್ ನಿಜವಾಗಿ ಯತ್ನಾಳ್ ಅಷ್ಟು ತೀವ್ರವಾಗಿ ಮುಸ್ಲಿಮರನ್ನ ಟೀಕೆ ಮಾಡಬೇಕಾಗಿದೆನಾ ಈ ಎಲೆಕ್ಷನ್ದಲ್ಲಿ ಅನ್ನೋದು ಭಾಳ ಮಹತ್ವದ ಪ್ರಶ್ನೆ. ಹೌದು, ಹಿಂದುತ್ವದ ಬಗ್ಗೆ ಮಾತಾಡಲಿ, ಮತ್ತೇನು ಮಾತಾಡಲಿ, ನಮ್ಮ ಶ್ರೇಷ್ಠ ಅನ್ನಲಿ, ಮತ್ತೇನು ಕರ್ಕೊಳ್ಳಿ, ಅದ್ರ ಜೊತೆಗೆ ನಮ್ಮ ವೀರಣ್ಣ ನಮ್ಮ ಚರಂತಿ ಮಠನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಬೆಂಬಲ ಸೂಚನೆ ಓಡಾಡಲಿ, ಏನು ಪ್ರಶ್ನೆ ಇಲ್ಲ. ಆದರೆ ಅತಿಯಾಗಿ ಮುಸ್ಲಿಮರ ಬೈಯೋದ್ರಲ್ಲಿ ಏನಾಗ್ತದೆ, ಟೀಕೆ ಮಾಡೋದ್ರಲ್ಲಿ ಏನಾಗ್ತದೆ? ಯಾಕಂದರೆ ಈಗ ದಕ್ಷಿಣ ದಾವಣಗೆರೆ ಏನಾದರೂ ಸೋತ್ರ ಬಿ ಜೆ ಪಿ ಇದಕ್ಕೆ ಕಾರಣಕರ್ತರು ಯತ್ನಾಳರು ಅಂತ ಜನ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಅವಶ್ಯಕತೆ ಇರಲಿಲ್ಲ ಈಗ. ಯಾಕಂದರೆ ದಾವಣಗೆರೆ ಒಂದು ಕಡೆ ಇದೆ, ಇನ್ನೊಂದು ಕಡೆ ಜಾಸ್ತಿ ಹೋದ್ರೆ ಸಾಕಪ್ಪ. ಲಿಂಗಾಯತ ಓಟ್ ಆಯಿತು, ಇನ್ನುಳಿದವ್ರ ಓಟ್ ಆಯಿತು, ಮರಾಠ ಓಟ್ ಆಯಿತು, ಇವೆಲ್ಲ ಸಂಗ್ರಹ ಆಗ್ತಿತ್ತು ಪಟ್ಟಣದ ಮಟ್ಟದಲ್ಲೇ. ಅದೇ ಕಾಲಕ್ಕೆ ಹಳ್ಳಿಗಳಲ್ಲಿ ಅತಿ ಹಿಂದುತ್ವ ಮಾತಾಡಿ ಸನಾತನದ ಏನೋ ಮಾತಾಡ್ತಾಯಿದ್ರು. ಆದರೆ ಮುಸ್ಲಿಮರು ಅತಿ ಟೀಕೆ